ಪ್ರವಾಸಿಗರೇ ಎಚ್ಚರ ಎಚ್ಚರ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ಒಂದು ಅಟ್ಯಾಕ್ ಮಾಡಿದೆ. ಈ ಘಟನೆ ಪ್ರವಾಸಿಗರನ್ನ ಬೆಚ್ಚಿ ಬೀಳಿಸಿದೆ. ಸಫಾರಿಗೆ ಅಂತ ಹೋಗಿದ್ದ ಪ್ರವಾಸಿಗರಿದ್ದ ಸಫಾರಿ ವಾಹನದ ಮೇಲೆ ಏಕಾಏಕಿ ಚಿರತೆ ದಾಳಿ ನಡೆಸಿದೆ. ವಾಹನದ ಗ್ಲಾಸ್ ಓಪನ್ ಮಾಡಿ ನೋಡ್ತಿದ್ದ ವಹಿತಾ ಬಾನು ಎಂಬಾಕೆ ಮೇಲೆ ಚಿರತೆ ದಾಳಿ ಮಾಡಿದ್ದು ಜಿಗಣಿ ಖಾಸಗಿ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆ ಕೊಡಿಸಲಾಗ್ತಿದೆ. ನಿಜವಾಗ್ಲೂ ಸಫಾರಿ ವಾಹನದಲ್ಲಿ ಕೂತಿರೋ ಆಕೆಗೆ ಈ ಒಂದು ದೃಶ್ಯ ಏನಿದೆ ಲೈಫ್ ಟೈಮ್ ಮೆಮೊರಿ ಆಗಿ ಉಳಿಯುತ್ತೆ. ಬಟ್ ಇಟ್ ವೆರಿ ಡೇಂಜರಸ್. ಸೊ ಅದಕ್ಕೆ ಅಲ್ಲೂ ಕೂಡ ಸ್ಟ್ರಿಕ್ಟ್ ಆದಂಥ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಗ್ಲಾಸ್ ಡೋರ್ನ ಓಪನ್ ಮಾಡಬಾರ್ದು ಅನ್ನೋಂಥದ್ದು. ಸೊ ಆಕೆ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಪ್ರಾಯಶಃ ವಿಡಿಯೋ ತೆಗೆಯೋದಕ್ಕಾಗಿಯೇ ಆಕೆ ಓಪನ್ ಮಾಡಿರಬಹುದು. ಸೊ ಆ ಸಂದರ್ಭದಲ್ಲಿ ಚಿರತೆ ಒಂದು ಅಟ್ಯಾಕ್ ಮಾಡಿದೆ. ಅದೃಷ್ಟವಶಾತ್ ಆಕೆಗೆ ಸಣ್ಣ ಪುಟ್ಟ ಗಾಯ ಹೊರತಾಗಿ ಬೇರೆ ಏನೂ ಆಗಿಲ್ಲ ಅಂತ ಅನ್ಸುತ್ತೆ. ಆಕೆಯ ದುಪಟ್ಟ ಕೆಳಗೆ ಬಿದ್ದಿದೆ, ಚಿರತೆ ಎಳೆದುಕೊಂಡಿದೆ. ನಿಜವಾಗ್ಲೂ ಪ್ರಾಣಿಗಳ ಮನಸ್ಥಿತಿಯನ್ನ ಗ್ರಹಿಸೋಕೆ ಬಹಳ ಕಷ್ಟ ಆಗುತ್ತೆ. ಅವು ಶಾಂತವಾಗಿದ್ರೂ ಕೂಡ ಯಾವಾಗ ರಿಯಾಕ್ಟ್ ಮಾಡ್ತವೆ ಅಂತ ಗೊತ್ತಾಗಲ್ಲ. ಸೊ ನಾವು ಬುದ್ಧಿವಂತ ಜೀವಿ ಆಗಿರುವಂತಹ ಮನುಷ್ಯರು ಈ ರೀತಿ ಸಫಾರಿಗೆ, ಈ ರೀತಿ ಪ್ರವಾಸಕ್ಕೆ ಹೋದಾಗ ಮೈಂಡ್ಫುಲ್ ಆಗಿರಬೇಕು ಅನ್ನುವಂಥ ಸಂದೇಶ ಈ ವಿಡಿಯೋ ನಿಜವಾಗ್ಲೂ ಎಲ್ಲರಿಗೂ ರವಾನೆ ಮಾಡುತ್ತೆ. ಸೊ ಈ ಒಂದು ಘಟನೆ ನಡೆದಿರೋದು ಬನ್ನೇರುಘಟ್ಟದಲ್ಲಿ ಸಫಾರಿ ಹೋಗಿದ್ದಂಥ ಮಹಿಳೆಯ ಮೇಲೆ.